ಮೇಡಮ್ ನಮಸ್ತೆ. ನಮಸ್ಕಾರ. ಮೇಡಮ್ ನಿಮ್ಮ ಹೆಸರು? ನಮ್ಮ ಹೆಸರು ಬ್ರಹ್ಮಕುಮಾರಿ ಸುಜಾತ ಅಂತ ಹೇಳಿ. ಶಿವರಾತ್ರಿನ ಹೇಗೆ ಆಚರಣೆ ಮಾಡ್ತಾರಂತ ನೀವು ಇದ್ರ ಬಗ್ಗೆ ಒಂದಿಷ್ಟು ಹೇಳಿದ್ರೆ ನಮ್ಮ ವೀಕ್ಷಕರಿಗೂ ಕೂಡ ಗೊತ್ತಿಲ್ಲದೆ ಇರೋರು ಕೂಡ ಗೊತ್ತಾಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಇದ್ರ ಬಗ್ಗೆ ಒಂದಿಷ್ಟು ಚುಟುಕಾಗಿ ಹೇಳ್ಬಿಡ್ತಾರೆ ಮೇಡಮ್. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ಶಿವರಾತ್ರಿಯ ಹಬ್ಬದ ಪ್ರಯುಕ್ತ ಇಲ್ಲಿ ಎಲ್ಲಂದ್ರೆ ಬೆಂಗಳೂರು ಹೊನ್ನಾವರ ರೋಡಲ್ಲಿ ನಾನೀಗ ಬಂದಿದ್ದೀನಿ. ಏನಕ್ಕೆ ಅಂದ್ರೆ ಬ್ರಹ್ಮಕುಮಾರಿ ಈಶ್ವರೀಸ್ ವಿದ್ಯಾಲಯದಿಂದ ಇಲ್ಲಿ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನವಿದೆ. ಇಲ್ಲಿ ಬಂದಿರತಕ್ಕಂತಹ ಭಕ್ತಾದಿಗಳು ಆಧ್ಯಾತ್ಮಿಕತೆ ಬಗ್ಗೆ ಏನೇನೆಲ್ಲ ಹೇಳ್ತಾರೆ ಕೇಳೋಣ. ನಾವು ಕೂಡ ಸ್ವಲ್ಪ ಆಧ್ಯಾತ್ಮಿಕತೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ. ಬನ್ನಿ ಈಗ ಒಳಗಡೆ ಹೋಗೋಣ. ಏನೇನಿದೆಯಲ್ಲ ನೋಡ್ಕೊಂಡ್ ಬಂದ್ಬಿಡೋಣ. ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಶಿವಲಿಂಗ ಇದೆ. ಬನ್ನಿ ನೋಡಿ, ಒಳಗಡೆ ಹೋಗೋಣ. ನೋಡಿ, ನಾವೀಗ ಒಳಗಡೆ ಎಂಟ್ರಿ ಹೊಡೆದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಸರ್ವರಿಗೂ ಸುಸ್ವಾಗತ. ಲಿಂಗುನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲ ಅಲ್ಲಿ ಕೂತಿದ್ದಾರೆ ನೋಡಿ. ಬನ್ನಿ ಹೋಗೋಣ. ಅಲ್ಲೇ ಅವ್ರನ್ನ ಈ ಒಂದು ಬ್ರಹ್ಮಕುಮಾರಿ ಈಶ್ವರೀಸ್ ವಿದ್ಯಾಲಯದ ಬಗ್ಗೆ ಹಾಗೆ ಆಧ್ಯಾತ್ಮಿಕತೆ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಬಿಡೋಣ ಅಂತೆ. ಮೇಡಮ್ ನಮಸ್ತೆ. ನಮಸ್ಕಾರ. ಮೇಡಮ್ ನಿಮ್ಮ ಹೆಸರು? ನಮ್ಮ ಹೆಸರು ಬ್ರಹ್ಮಕುಮಾರಿ ಸುಜಾತ ಅಂತ ಹೇಳಿ. ಮೇಡಮ್, ಈ ಒಂದು ಬ್ರಹ್ಮಕುಮಾರಿ ಈಶ್ವರೀಸ್ ವಿದ್ಯಾನಿಲಯನ ನೀವು ಸ್ಥಾಪನೆ ಮಾಡಿ ಎಷ್ಟು ವರ್ಷ ಆಯ್ತು ಮೇಡಮ್? ಇದು 1936-37 ನಲ್ಲಿ ಸ್ಥಾಪನೆ ಆಗಿದೆ. ಸುಮಾರು 90 ವರ್ಷಗಳಾಯ್ತು ಈಶ್ವರ ವಿಶ್ವವಿದ್ಯಾಲಯ. ಇದು ಪ್ರತಿ ಒಂದು ಜಿಲ್ಲೆ, ಪ್ರತಿ ಒಂದು ತಾಲೂಕು, ಹಳ್ಳಿಗಳಲ್ಲೂ ಸಹ ಇದೆ. ಇದು ಎಲ್ಲದಕ್ಕೂ ಹೆಡ್ ಆಫೀಸ್ ಮೌಂಟ್ ಆಬು, ರಾಜಸ್ಥಾನ್. ಇದು ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ವಿದೇಶಗಳಲ್ಲೂ ಸಹ ನಮ್ಮ ಸಂಸ್ಥೆ 10,000ಕ್ಕಿಂತಲೂ ಹೆಚ್ಚು ಈಶ್ವರ ವಿಶ್ವವಿದ್ಯಾಲಯ ಹೊಂದಿದೆ. ಉಚಿತವಾಗಿ ಸಹಜ ರಾಜಯೋಗ ಶಿಕ್ಷಣವನ್ನು ಕಲಿಸ್ಕೊಡ್ಲಾಗ್ತದೆ. ಮೇಡಮ್, ಈ ಸಂಸ್ಥೆಯ ಉದ್ದೇಶವಾದ ಏನು ಮೇಡಮ್? ಈ ಸಂಸ್ಥೆ ಮೂಲವಾದ ಉದ್ದೇಶನೆಂದರೆ ಮಾನಸಿಕ ಆರೋಗ್ಯ, ಶಾರೀರಿಕ ಆರೋಗ್ಯ ಉನ್ನತಿ ಆಗಬೇಕು, ಮನೆ ಮನೆನೂ ಸ್ವರ್ಗ ಆಗಬೇಕು, ಮಾನಸಿಕ ಸಂಸ್ಕಾರಗಳು ಬದಲಾವಣೆ ಆಗ್ಬೇಕು. ಅಂದ್ರೆ ಒಳ್ಳೆ ಹೊಂದಾಣಿಕೆ. ಈ ಜಗತ್ತಲ್ಲಿ ನಾವು ನೋಡ್ತಾ ಇರ್ತೀವಿ, ಸುಸೈಡ್ ಕೇಸ್ ಆಗ್ತಾ ಇರ್ತದೆ, ಅಥವಾ ಕ್ಲಾಶಸ್ ಆಗ್ತಾ ಇರ್ತದೆ, ಡಿವೋರ್ಸ್ ಆಗ್ತಾ ಇರ್ತವೆ, ಏನೆಲ್ಲ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ. ಇವ್ ಎಲ್ಲದಕ್ಕೂ ಕಾರಣ ಮನಸ್ಸು. ಆ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಂಡ್ಬಿಟ್ರೆ, ಪಾಸಿಟಿವ್ ಅನ್ನಾಗಿ ಮಾಡ್ಕೊಂಡ್ಬಿಟ್ರೆ, ಮನಸ್ಸಿಗೆ ಕೆಲವು ಪವರ್ ಬೇಕಾಗಿದೆ. ನಿರ್ಣಯ ಶಕ್ತಿ ಬೇಕಾಗಿದೆ, ಹೊಂದ್ಕೊಂಡೋಗೋ ಶಕ್ತಿ ಬೇಕಾಗಿದೆ, ಧೈರ್ಯ ಶಕ್ತಿ ಬೇಕಾಗಿದೆ, ಪರೀಕ್ಷಿಸುವ ಶಕ್ತಿ ಬೇಕಾಗಿದೆ, ಸಹನಾ ಶಕ್ತಿ ಬೇಕಾಗಿದೆ. ಇವೆಲ್ಲ ಶಕ್ತಿಗಳ ಯಾವಾಗ ಕೊರತೆ ಬರ್ತದೋ ಆಗ ಇವೆಲ್ಲ ತೊಂದರೆಗಳು ಶುರುವಾಗ್ತದೆ. ಅವೆಲ್ಲ ತೊಂದರೆ ನಿವಾರಣೆ ಆಗ್ಬೇಕಂದ್ರೆ ರಾಜಯೋಗ ಶಿಕ್ಷಣದ ಆಧಾರದ ಮೇಲೆ ಇಲ್ಲಿ ಈಸಿ ರಾಜಯೋಗ ಮೆಡಿಟೇಷನ್ ಅನ್ನು ಹೇಳ್ಕೊಳ್ಳಾಗ್ತದೆ. ಇದು ಕರ್ಮಯೋಗ, ಕೆಲಸ ಮಾಡ್ತಿದ್ರು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಈಸಿ ರಾಜಯೋಗ ಮಾಡೋದ್ರಿಂದ ಕೆಲವೊಂದೆಲ್ಲ ಪವರ್ಸ್ ನಮ್ಮ ಮನಸ್ಸಲ್ಲಿ ಒಂದು ಸಿಗ್ತದೆ, ಅದೊಂದು ಪ್ರಾಪ್ತಿ ಆಗ್ತದೆ. ಆಗ ಇವೆಲ್ಲ ಒಂದು ಸಮಸ್ಯೆಗಳಿಗೂ ಸೊಲ್ಯೂಷನ್ ನಮ್ಗೆ ಸಿಗುತ್ತೆ. ಮೇಡಮ್, ನೀವು ಈ ಒಂದು ತುಮಕೂರಲ್ಲಿ ಮಹಾಶಿವರಾತ್ರಿ ಹಬ್ಬದ ದಿನ ಈ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಏರ್ಪಡಿಸ್ತಾ ಇದ್ದೀರಾ. ಇದು ಎಷ್ಟು ವರ್ಷದಿಂದ ಈ ಒಂದು ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನವನ್ನ ಏರ್ಪಡಿಸೋದಕ್ಕೆ ಪ್ರಾರಂಭಿಸಿದ್ದೀರಾ ಮೇಡಮ್? ಇದು ಸುಮಾರು 15 ವರ್ಷದಿಂದ ನಾವು ಈ ತರ ಮಾಡ್ತಾ ಇದೀವಿ ತುಮಕೂರಿನಲ್ಲಿ ಚಿತ್ರ ಪ್ರದರ್ಶನ ಎಲ್ಲ. ಆದ್ರೆ ಈಶ್ವರ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿ ತುಮಕೂರದಲ್ಲಿ ಸೇವೆ ಮಾಡ್ತಾ 40 ವರ್ಷಕ್ಕಿಂತಲೂ ಮೇಲೆ ಆಗಿದೆ. ಕೆಲವೊಂದ್ ಕಡೆ ಬೇರೆ ಕಡೆ ಎಲ್ಲ ಮಾಡ್ತಿದ್ವಿ. ಆದ್ರೆ ಶಿವರಾತ್ರಿ ಒಂದು ಪ್ರಯುಕ್ತ ಇಲ್ಲಿ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಸುಮಾರು 15 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಆ ಚಿತ್ರ ಪ್ರದರ್ಶನ ಮೂಲಕ ಶಿವನ ಬಗ್ಗೆ ತಿಳಿಸ್ತೀವಿ. ಹೇಗೆ ಗಾಂಧಿ ಜಯಂತಿ ಮಾಡುವಾಗ ಗಾಂಧಿ ಬಗ್ಗೆ ಎಲ್ಲ ತಿಳ್ಕೊಳ್ತಾರೆ, ಹಂಗೆ ಶಿವರಾತ್ರಿ ಮಾಡುವಾಗ ಶಿವನಿಗೂ ರಾತ್ರಿಗೂ ಏನ್ ಸಂಬಂಧ, ಅಥವಾ ಶಿವರಾತ್ರಿ ಯಾಕೆ ಮಾಡ್ತೀವಿ, ಶಿವ ಏನ್ ಈ ಜಗತ್ತಿಗೆ ಮಹಾನ್ ಕಾರ್ಯ ಮಾಡಿದ್ದಾರೆ ಅನ್ನೋದ್ರ ಮೂಲಕ ನಾವಿದು ಆ ಚಿತ್ರಪಟಗಳಲ್ಲಿ ಶಿವ ಧ್ಯಾನ ಹೇಗ್ ಮಾಡೋದು, ಶಿವ ಅಂದ್ರೆ ಯಾರು, ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ಈ ಸೃಷ್ಟಿ ನಾಟಕ, ಸೃಷ್ಟಿಕರ್ತ ಅಂತ ಹೇಳ್ತಾರೆ, ಹಾಗಾದ್ರೆ ಸೃಷ್ಟಿ ನಾಟಕದ ಕತೆ ಏನು, ಅದೆಲ್ಲವೂ ಸಹ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಗೊತ್ತಾಗ್ತದೆ.
ಶಿವರಾತ್ರಿನ ಏಕೆ ಆಚರಣೆ ಮಾಡ್ತಾರಂತ ನೀವು ಇದ್ರ ಬಗ್ಗೆ ಒಂದಿಷ್ಟು ಹೇಳಿದ್ರೆ ನಮ್ಮ ವೀಕ್ಷಕರಿಗೂ ಕೂಡ ಗೊತ್ತಿಲ್ಲದೆ ಇರೋರು ಕೂಡ ಗೊತ್ತಾಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಇದ್ರ ಬಗ್ಗೆ ಒಂದಿಷ್ಟು ಚುಟುಕಾಗಿ ಹೇಳ್ಬಿಡ್ತಾರೆ ಮೇಡಮ್. ಈಗ ಶಿವರಾತ್ರಿ ಎಲ್ಲಾ ಭಕ್ತರು ಸಹ ಆಚರಿಸ್ತಾರೆ. ಶಿವರಾತ್ರಿ ದಿನ ವಿಶೇಷ ಅಲ್ಲೆಲ್ಲೆಲ್ಲಿ ಶಿವನ ಪೂಜೆಗಳು, ಉಪವಾಸ ಅಂತ ಮಾಡ್ತಾರೆ ಭಕ್ತರು, ರಾತ್ರಿ ಜಾಗರಣೆ ಅಂತ ಮಾಡ್ತಾರೆ. ಇಲ್ಲಿ ನಾವು ಆಧ್ಯಾತ್ಮಿಕವಾಗಿ ಹೇಳಬೇಕಾದ್ರೆ ಉಪವಾಸ ಅಂತಂದ್ರೆ ಕೇವಲ ಊಟ ಬಿಟ್ಟಿರೋದಲ್ಲ. ಯಾಕೆಂದ್ರೆ ಪರಮಾತ್ಮ ಶಿವ ನಮಗೇನಾಗ್ಬೇಕು ಅಂದ್ರೆ ತಂದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅಪ್ಪ ನನ್ನನ್ನು ಕಾಪಾಡು ಅಂತ ಹೇಳ್ತೀವಿ. ತಂದೆಗೆ ಮಕ್ಕಳು ಉಪವಾಸ ಇದ್ರೆ ಖುಷಿ ಆಗೋದಿಲ್ಲ ಅಲ್ವಾ? ಹಾಗಾದ್ರೆ ಉಪವಾಸ ಅಂದ್ರೆ ಸ್ಥೂಲವಾಗಿ ಊಟ ಬಿಟ್ಟಿರೋದಲ್ಲ. ಉಪ ಅಂದ್ರೆ ಹತ್ತಿರ, ವಾಸ ಅಂದ್ರೆ ನಿವಾಸ. ನಮ್ಮ ಮನಸ್ಸು ಆ ದಿನ ಪರಮಾತ್ಮನ ಹತ್ತಿರ ಯಾವಾಗ ವಾಸ ಮಾಡ್ತದೋ, ಪರಮಾತ್ಮ ನೆನಪು ಮಾಡ್ತದೋ, ಅದೇ ಸತ್ಯ ಉಪವಾಸ ಅಂತ ಹೇಳಲಾಗ್ತದೆ. ಆದ್ರೆ ಸೈಂಟಿಫಿಕ್ ಆಗಿ ಹೇಳ್ತಾರೆ, ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಶಿವ ಧ್ಯಾನ ಕುಂತ್ರೆ ನಿದ್ರೆ ಬರ್ತದೆ. ಅದಕ್ಕೋಸ್ಕರ ಲೈಟ್ ಆಗಿ ಇರ್ಲಿ ತಗೊಳ್ಳಿ ಅನ್ನೋ ಉದ್ದೇಶದಿಂದ ಹೇಳಿದ್ದಾರೆ. ಆದ್ರೆ ಊಟ ಬಿಟ್ಟಿರೋದ್ರಿಂದನೇ ಪರಮಾತ್ಮ ಒಲಿತಾನೆ ಅಂತ ಅರ್ಥ ಅಲ್ಲ. ಆಮೇಲೆ ರಾತ್ರಿ ಜಾಗರಣೆ ಅಂತ ಮಾಡ್ತಾರೆ. ಅಂದ್ರೆ ರಾತ್ರಿ ಎಲ್ಲ ನಿದ್ರೆ ಕಾಯೋದ್ರಿಂದ ಜಾಗರಣೆ ಅಂತ ಅರ್ಥ ಅಲ್ಲ. ಸ್ಥೂಲವಾದ ನಿದ್ರೆಯಿಂದ ಜಾಗೃತರಾದ್ರೆ ಪರಮಾತ್ಮ ಒಲಿಯೋದಿಲ್ಲ. ಹಾಗಾದ್ರೆ ಯಾವುದರಿಂದ ಜಾಗೃತರಾಗಿರ್ಬೇಕು? ಕೆಟ್ಟ ಸಂಸ್ಕಾರ, ಕೆಟ್ಟ ಗುಣ, ಕೆಟ್ಟ ಒಂದು ಸ್ವಭಾವ, ಕೆಟ್ಟ ದೃಷ್ಟಿ, ಕೆಟ್ಟ ವಿಚಾರ, ಕೆಟ್ಟ ಅಭ್ಯಾಸಗಳು, ಇವ್ ಎಲ್ಲದರಿಂದ ಯಾವಾಗ ನಾವು ದೂರ ಆಗಿರ್ತೀವೋ, ಆ ಒಂದು ಜಾಗೃತ ಅವಸ್ಥೆಯಲ್ಲಿ ಇರ್ತೀವೋ, ಆಗ ಪರಮಾತ್ಮ ನೆನಪು ಮಾಡ್ಲಿಕ್ಕೆ ಸಾಧ್ಯ. ಈಗ ಮನಸ್ಸಲ್ಲಿ ಕೆಟ್ಟ ವಿಚಾರ ಇಟ್ಕೊಂಡು ಶಿವ ಧ್ಯಾನ ಮಾಡಿದ್ರೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಆ ದಿನ ಶಿವ ಧ್ಯಾನ ಮಾಡ್ಬೇಕು, ಶಿವನ್ ನೆನಪಲ್ಲಿರ್ಬೇಕಂದ್ರೆ ಮನಸ್ಸು ಸ್ವಚ್ಛ ಇರಬೇಕು. ಈ ಎಲ್ಲ ಕೆಟ್ಟ ಗುಣಗಳಿಂದ ದೂರ ಇದ್ರೆ ಮನಸ್ಸು ಶುದ್ಧ ಇರ್ತದೆ. ಎಲ್ಲಿ ಶುದ್ಧ ಇರ್ತದೋ ಅಲ್ಲಿ ಪರಮಾತ್ಮ ನೆನಪು ಅಲ್ಲಿ ಉಳಿತದೆ. ಇದೇ ಸತ್ಯ ಜಾಗರಣೆ. ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರಿ ಮೇಡಮ್. ನಮಗೆ ಗೊತ್ತಿಲ್ದಿರೋ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಹಾಗೇನೆ ಇಲ್ಲಿ ನೀವು ಅಷ್ಟಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿರಂತ ಕೇಳ್ಪಟ್ಟೆ ಮೇಡಮ್. ತುಮಕೂರಿನಲ್ಲಿ ನಿನ್ನೆ ದಿವಸ ಅಂದ್ರೆ 14ನೇ ತಾರೀಕು ಶನಿವಾರ ಇಡೀ ತುಮಕೂರಲ್ಲಿ ಮುಖ್ಯ ಬೀದಿಗಳಲ್ಲಿ 21 ಕಾರುಗಳ ಮೇಲೆ ಜ್ಯೋತಿರ್ಲಿಂಗದ ರಥಯಾತ್ರೆ ಆಗಿದೆ. ಜೊತೆಗೆ ಆಟೋದಲ್ಲಿ ಓಂ ನಮಃ ಶಿವ ಎನ್ನುವಂತ ಮಹಾಮಂತ್ರದ ಮೂಲಕ ಆ ವೈಬ್ರೇಷನ್ ತುಮಕೂರು ತುಂಬಾ ಹರಡಿಸ್ತಾ, ಶಾಂತಿಯ ಪ್ರಕಂಪನೆಗಳನ್ನು ಹರಡಿಸ್ತಾ ಒಂದು ಜ್ಯೋತಿರ್ಲಿಂಗ ರಥಯಾತ್ರೆ ನಿನ್ನೆ ನಡೆದಿದೆ. ಆಮೇಲೆ ವಿಶೇಷವಾಗಿ 14 ಮತ್ತು 15 ಫೆಬ್ರವರಿ ಭದ್ರಮ್ಮ ಸರ್ಕಲ್ ಶಂಕರ ಮಠ ಪಕ್ಕದಲ್ಲಿ ಒಂದು ಫೀಲ್ಡ್ ಇದೆ. ಆ ಒಂದು ಫೀಲ್ಡ್ ಅಲ್ಲಿ 2 ದಿನದವರೆಗೂ ಸಹ ಒಂದು ಕಮಲೋದ್ಭವ ಲಿಂಗ, ಕಮಲ ಅಂದ್ರೇನೆ ಪವಿತ್ರತೆಯ ಸಂಕೇತ. ಆ ಒಂದು ಪರಮಾತ್ಮ ಅಂದ್ರೆ ಪರಂ ಪವಿತ್ರ ಅವರು ಪವಿತ್ರವಾಗಿದ್ದುಕೊಂಡು ನಾವೆಲ್ಲ ಆತ್ಮ ಜ್ಯೋತಿಗಳಿಗೂ ಪವಿತ್ರ ಮಾಡ್ಲಿಕ್ಕೋಸ್ಕರ ಈ ಜಗತ್ತಿಗೆ ಬಂದಿದ್ದಾರೆ. ಅದಕ್ಕೆ ಶಿವರಾತ್ರಿ ಅಂದ್ರೆ ಶಿವರಾತ್ರಿಯಲ್ಲಿ ಬಂದನೇನು. ರಾತ್ರಿ ಅಂದ್ರೆ ಸ್ಥೂಲವಾದ ರಾತ್ರಿಯಲ್ಲಿ ಭಗವಂತ ಬಂದಿಲ್ಲ. ಅಜ್ಞಾನದ ಕತ್ತಲು. ಅಜ್ಞಾನದ ಕತ್ತಲು ಅಂದ್ರೆ ನಾನು ಯಾರಂತಾನೆ ಗೊತ್ತಿಲ್ಲ. ನಾವು ಎಷ್ಟು ಜನ್ಮ ತಗೊಳ್ತೀವಿ ಗೊತ್ತಿಲ್ಲ. ಸತ್ತ ಮೇಲೆ ನಾವು ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ಪರಮಾತ್ಮ ಎಷ್ಟೆಲ್ಲ ದೇವಸ್ಥಾನಗಳು ಹೋಗ್ತೀವಿ, ಆ ದೇವತೆಗಳು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲ, ಬ್ಲೈಂಡ್ ಫೇತ್ ಇಂದ ನಾವು ಭಕ್ತಿಯನ್ನು ಮಾಡ್ತಾ ಬಂದಿದ್ದೀವಿ. ಈ ಒಂದು ಅಜ್ಞಾನದ ಕತ್ತಲಲ್ಲಿ ಯಾವಾಗ ಪರಮಾತ್ಮ ಬಂದು ಜ್ಞಾನದ ಬೆಳಕನ್ನು ಕೊಡ್ತಾನೋ ಆಗ ನಾವು ಶಿವರಾತ್ರಿ ಅಂತ ಹೇಳಿ ಆಚರಿಸ್ತಾ ಬಂದಿದ್ದೀವಿ. ಆ ಒಂದು ಪವಿತ್ರ ಒಂದು ಜಗತ್ತನ್ನು ಸ್ಥಾಪನೆ ಮಾಡ್ಲಿಕ್ಕೆ ಈ ಜಗತ್ತಿ ಪರಮಾತ್ಮ ಬಂದಿದ್ದಾರೆ. ಸ್ವರ್ಣಿಮ ಭಾರತ ಸತ್ಯುಗ ಈ ಒಂದು ಜಗತ್ತಲ್ಲಿ ಬರಲಿದೆ. ಅದನ್ನು ತರಲಿಕ್ಕೋಸ್ಕರ ಪರಮಾತ್ಮ ಈ ಜಗತ್ತಲ್ಲಿ ತನ್ನ ಮಹಾನ್ ಕಾರ್ಯವನ್ನು ಮಾಡ್ತಿದ್ದಾನೆ. ಈಶ್ವರ ವಿಶ್ವವಿದ್ಯಾಲಯ ಎನ್ನುವಂತ ಶಾಲೆಯನ್ನು ಓಪನ್ ಮಾಡಿ ಮಾನವರನ್ನು ದೇವಮಾನವರನ್ನಾಗಿ ಮಾಡುವ ಸಹಜ ರಾಜಯೋಗ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಕೆಲವೇ ವರ್ಷಗಳಲ್ಲಿ ಈ ಭರತ ಭೂಮಿಯಲ್ಲಿ ಸ್ವರ್ಣಿಮ ಭಾರತ ಬರಲಿದೆ. ನಾವು ಎಲ್ಲರೂ ಸೇರಿ ಈಗ ತಗೊಂಡು ಬರಬೇಕಾಗಿದೆ. ಅಲ್ಲಿ ಸುಖ, ಶಾಂತಿ, ಆನಂದ, ಸಮೃದ್ಧಿ, ಆರೋಗ್ಯ, ಅಲ್ಲಿ ಯಾವುದೇ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ ಇಲ್ಲ, ಅಲ್ಲಿ ಹಾಸ್ಪಿಟಲ್ ಇಲ್ಲ. ಅಂತ ಸ್ವರ್ಣಿಮ ಭಾರತ ಈಗ ನಾವೆಲ್ಲರೂ ಸೇರಿ ತಗೊಂಡು ಬರಬೇಕಾಗಿದೆ. ಮೇಡಮ್, ಶಿವರಾತ್ರಿ ದಿನ ದೇವಿಯರನ್ನ ಕೂರಿಸಿದಿರಲ್ಲ, ಯಾಕೆ ಮೇಡಮ್? ಆಕ್ಚುಲಿ ಹೇಳ್ತಾರೆ 33 ಕೋಟಿ ದೇವತೆಗಳು ಅಂತ. ಅಷ್ಟು ದೇವತೆಗಳಿಗೂ ಶಕ್ತಿ ಕೊಟ್ಟವರು ಯಾರು? ಅವರೀಗ ದೈವಿ ಶಕ್ತಿ, ದೈವತ್ವತೆ ಹೇಗೆ ಬಂತು ತೋರಿಸ್ತಾರೆ. ರಾಮೇಶ್ವರದಲ್ಲಿ ರಾಮನು ಶಿವನನ್ನೇ ಪೂಜೆ ಮಾಡಿದ್ದಾರೆ.
ಅಲ್ವಾ? ಕೃಷ್ಣನು ಗೋಪೇಶ್ವರದಲ್ಲಿ ಶಿವನನ್ನೇ ಪೂಜೆ ಮಾಡಿದ್ದಾರೆ. ಶಂಕರನು ಸಹ ಶಿವಲಿಂಗವನ್ನು ಮುಂದಿಟ್ಕೊಂಡು ತಪಸ್ಸು ಮಾಡಿದ್ದಾನೆ ಅಂತ ತೋರಿಸ್ತಾರೆ. ಹಾಗೆ ಎಲ್ಲಾ ದೇವಿಯರಿಗೂ ಸಹ ಶಕ್ತಿ ಬಂದಿದ್ದು ಶಿವನಿಂದಲೇ. ಅ- ಅ- ಅದಕ್ಕೆ ಶಿವಶಕ್ತಿಯರು ಅಂತ ಹೇಳ್ಕೊಂಡು ಹೇಳ್ತಾರೆ. ಶಿವನಿಂದ ಶಕ್ತಿ ಪಡೆದುಕೊಂಡು ಆ ದೈವತ್ವ ಪದವಿಯನ್ನು ಪಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ದೇವಿಯರನ್ನು ಕುಳ್ಳಿಸಲಾಗಿದೆ. ತುಂಬಾ ಒಳ್ಳೆ ಮಾತು ಹೇಳಿದಾರೆ ಮೇಡಮ್. ಎಲ್ರಿಗೂ ಒಂದು ಶಿವರಾತ್ರಿ ಅಂದ್ರೇನು, ಶಿವರಾತ್ರಿ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ವೀಕ್ಷಕರಿಗೆ ತಮ್ಮೆಲ್ಲರಿಗೂ ಸಹಿತ ಈಶ್ವರ ವಿಶ್ವವಿದ್ಯಾಲಯಕ್ಕೆ ಸ್ವಾಗತ ಬಯಸ್ತಾ ಇದ್ದೀವಿ. ಉಚಿತವಾದ ರಾಜಯೋಗ ಶಿಕ್ಷಣ ಎಲ್ಲರಿಗೂ ಕಲೀಲಿಕ್ಕೆ ಒಂದು ಅವಕಾಶ ಇದೆ. ತಾವೆಲ್ಲರೂ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ನೀವೆಲ್ಲರೂ ಈ ಒಂದು ಉಚಿತ ಶಿಕ್ಷಣಕ್ಕೆ ಬಂದು ಈ ಆಧ್ಯಾತ್ಮಿಕತೆ ಬಗ್ಗೆ ತಿಳ್ಕೊಳ್ಳಿ. ಯಾಕಂದ್ರೆ ಎಷ್ಟೋ ಜನಕ್ಕೆ ಆಧ್ಯಾತ್ಮಿಕತೆ ಅಂದ್ರೆ ಗೊತ್ತಿಲ್ಲ. ನಿಮ್ಮ ಚಂಚಲ ಮನಸ್ಸನ್ನ ಒಂದು ಏಕಾಗ್ರತೆ ಮನಸ್ಸಿಗೆ ತರ್ಬೋದು ಅಂತ ಹೇಳ್ತಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು.